ಹಲೋ ಡೈಮಂಡ್ಸ್ ಟೆಕ್ ನ್ಯೂಸ್ ಎಪಿಸೋಡ್ 16ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದ್ಬಿಟ್ಟು 30 ಜುಲೈ, ಟೈಮ್ ಬಂದ್ಬಿಟ್ಟು 4:30 ಆಗಿದೆ. ಇಲ್ಲಿವರೆಗೂ ಇರೋ ನ್ಯೂಸ್ ಆದ್ರೆ ಇದು ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಕಡೆಯಿಂದ. ಮೈಕ್ರೋಸಾಫ್ಟ್ ಅವರು ಒಂದು ಸ್ಪೆಕ್ಸ್ ನ ಪೇಟೆಂಟ್ ಮಾಡಿದ್ದಾರೆ. ಈ ಸ್ಪೆಕ್ಸ್ ಅಲ್ಲಿ ನಮಗೆ ಅಡ್ವಾನ್ಸ್ಡ್ ಕ್ಯಾಮ್ರಾ ಯೂಸ್ ಮಾಡಿ ಹಾಲೋಗ್ರಾಫಿಕ್ ಓಎಸ್ ನ ಸಿಸ್ಟಮ್ ಜೊತೆಗೆ ಈ ಸ್ಪೆಕ್ಸ್ ನ ತರ್ತಾ ಇದ್ದಾರೆ. ಜಸ್ಟ್ ಲೈಕ್ ಆಪಲ್ ವಿಷನ್ ಪ್ರೋ ತಂದ್ರಲ್ಲ, ಸೇಮ್ ಅದೇ ರೀತಿ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಆಗಿ ಸ್ಪೆಕ್ಟಿಕಲ್ ರೂಪದಲ್ಲಿ ಇದನ್ನ ತರ್ತಾ ಇದ್ದಾರೆ. ಬಟ್ ಇದು ಆಲ್ಮೋಸ್ಟ್ ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ. ಇದು ಆಲ್ರೆಡಿ ಮೆಟಾ ಅವ್ರದ್ದು ಒಂದು ಗ್ಲಾಸ್ ಇದೆ ಮತ್ತು ರೇಬನ್ ಅವ್ರದ್ದು ಒಂದು ಗ್ಲಾಸ್ ಇದೆ. ಎರಡು ಸೇಮ್ ಟು ಸೇಮ್ ಅದೇ ರೀತಿಯಾಗಿ ವರ್ಕ್ ಆಗುತ್ತೆ. ಮತ್ತು ಇದರಲ್ಲಿ ಇನ್ನೂ ಏನು ಡಿಫ್ರೆಂಟ್ ಫ್ಯೂಚರ್ಸ್ ಇದೆ ಅನ್ನೋದನ್ನು ಅದು ಬಂದ ಮೇಲೆ ನೋಡೋಣ. ಇದಕ್ಕೆ ಪೇಟೆಂಟ್ ಅಂತೂ ಫೈಲ್ ಮಾಡಿದ್ದಾರೆ. ಪೇಟೆಂಟ್ನ ಫೋಟೋಸ್ ನೀವು ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ಪೇಟೆಂಟ್ನ ರಿಜಿಸ್ಟರ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ. ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ನ ಲಾಂಚ್ ಮಾಡೋದಕ್ಕೆ ಇವರು ಅನೌನ್ಸ್ ಮಾಡಿದ್ದಾರೆ. ಇದು 4 nm ಪ್ರೊಸೆಸರ್ ಆಗಿದ್ದು, ಇದು 64 ಬಿಟ್ ಪ್ರೊಸೆಸರ್ ಆಗಿದ್ದು, ಇದು 2 ಪರ್ಫಾರ್ಮೆನ್ಸ್ ಕೋರ್ನ ಹೊಂದಿರುತ್ತೆ. ಮತ್ತೆ ಇದು 2 GHz ಸಪೋರ್ಟ್ ಆದರೆ ಮಾಡುತ್ತಿದ್ದು. ಈ ಪ್ರೊಸೆಸರ್ನ ಫುಲ್ HD+ ಡಿಸ್ಪ್ಲೇಗಳಿಗೆ ಯೂಸ್ ಮಾಡ್ಬೋದಾಗಿದೆ. ಮತ್ತೆ ಇದರಲ್ಲಿ UFS 3.1 ಸ್ಟೋರೇಜ್ ಸಹ ಸಪೋರ್ಟ್ ಮಾಡೋ ಕೇಪಬಲ್ ಇದೆ. ಮತ್ತೆ ಇದರ ಅಡಿಷನಲ್ ಸಪೋರ್ಟ್ಸ್ ನೋಡೋದಾದ್ರೆ ವಿಡಿಯೋ ಬಂದ್ಬಿಟ್ಟು 1080p ಅಲ್ಲಿ ಶೂಟ್ ಮಾಡಬಹುದಾಗಿದೆ. 60 FPS ಅಲ್ಲಿ ಶೂಟ್ ಮಾಡುತ್ತೆ. ಮತ್ತೆ ಕ್ವಿಕ್ ಚಾರ್ಜ್ ಅನ್ನು ಇದು ಸಪೋರ್ಟ್ ಮಾಡುತ್ತೆ. ಇದು 5G ಸಪೋರ್ಟ್ ಮಾಡುವ ಪ್ರೊಸೆಸರ್ ಆಗಿದ್ದು, ಇದನ್ನ ಇಂಡಿಯಾದಲ್ಲಿ ಜಿಯೋದ ಕೊಲಾಬ್ರೇಷನ್ ಜೊತೆ ಇವತ್ತು ಇದನ್ನ ಲಾಂಚ್ ಮಾಡಿದ್ದಾರೆ. ಈ ಪ್ರೊಸೆಸರ್ ನೊಂದಿಗೆ ನಮಗೆ ಮುಂದಿನ ದಿನಗಳಲ್ಲಿ ಬಜೆಟ್ ರೇಂಜ್ಗೆ ಒಂದು ಒಳ್ಳೆ ಫೋನ್ಗಳು ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ USB 3.2 ಕೂಡ ಸಪೋರ್ಟ್ ಇರುತ್ತೆ. ಮತ್ತು ಇದರಿಂದ ನಮಗೆ ಡೇಟಾ ಟ್ರಾನ್ಸ್ಫರ್ಗೆ ಮತ್ತು ಫಾಸ್ಟ್ ಚಾರ್ಜಿಂಗ್ಗೆ ಅಥವಾ ನಾವು Type-C ಇಂದ ಏನಾದರೂ ಅಡಿಷ್ನಲ್ ಸ್ಟೋರೇಜ್ ಏನಾದರೂ ಕನೆಕ್ಟಿವಿಟಿ ಮಾಡಿದ್ರೆ ನಮಗೆ ತುಂಬ ಈಸಿಯಾಗಿ ಮತ್ತು ತುಂಬ ಫಾಸ್ಟಾಗಿ ಡೇಟಾ ಟ್ರಾನ್ಸ್ಫರ್ ಆಗೋ ಸಪೋರ್ಟನ್ನು ಇದು ಕೊಡುತ್ತೆ. ಜಿಯೋದ ಜೊತೆ ಇದನ್ನು ಕೊಲ್ಯಾಬ್ ಆಗಿ ಲಾಂಚ್ ಮಾಡೋದಕ್ಕೆ ಏನಂದರೆ ಇದು 5Gನ ಇವು ಪ್ರಮೋಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇದು 5G ಸಪೋರ್ಟೆಡ್ ಪ್ರೊಸೆಸರ್ ಆಗಿರೋದ್ರಿಂದ ಜಿಯೋ ಕೊಲಾಬ್ರೇಷನ್ ಜೊತೆ ಇಂಡಿಯಾದಲ್ಲಿ ಈ ಪ್ರೊಸೆಸರ್ನ ಲಾಂಚ್ ಮಾಡಿದ್ದಾರೆ. ಮತ್ತು ಅಡಿಷ್ನಲ್ ಈ ಥರ ಸ್ಪೆಸಿಫಿಕೇಶನ್ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಇದನ್ನು ಕಂಪ್ಲೀಟಾಗಿ ನೀವು ನೋಡ್ಕೊಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಸ್ಟಾಕ್ ಮಾರ್ಕೆಟಲ್ಲಿ 2020 ಜಸ್ಟ್ 3,50,00,000 ಜನ ಮಾತ್ರ ರಿಜಿಸ್ಟರ್ ಆಗಿದ್ರು. ಬಟ್ ಆದರೆ ಇದು ಇವಾಗ ತುಂಬ ಬೂಮ್ ಆಗಿದೆ. ಸುಮಾರು 4 ವರ್ಷದಲ್ಲಿ ಹತ್ರ 15 ಕೋಟಿ ಎಕ್ಸ್ಟ್ರಾ ಇನ್ವೆಸ್ಟರ್ಸ್ ಆದರೆ ಬಂದಿದ್ದಾರೆ. ನೀವು ಇಲ್ಲಿ ಇದರಲ್ಲಿ ಚಾರ್ಟಲ್ಲಿ ನೋಡ್ಬೋದು. ಇವಾಗ ಕರೆಂಟ್ ಸಿಚುವೇಶನಲ್ಲಿ ಹೈಯೆಸ್ಟ್ ಇನ್ವೆಸ್ಟರ್ಸ್ ಇರೋದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ನಂಬರ್ 1 ಪ್ಲೇಸ್ನ ತೊಗೊಂಡಿದೆ. ಮತ್ತು ಇನ್ನು ಉಳಿದ ಸ್ಟೇಟ್ಗಳೆಲ್ಲ ಲಿಸ್ಟ್ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಟಾಪಲ್ಲಿ ಡೆಲ್ಲಿ ಇರೋದು ಬಂದ್ಬಿಟ್ಟು ಕರೆಂಟಲ್ಲಿ ಟೋಟಲ್ ಇನ್ವೆಸ್ಟರ್ಸ್ ಇರೋದು. ಮಹಾರಾಷ್ಟ್ರ ಫಸ್ಟ್ ಪ್ಲೇಸಲ್ಲಿ ಬಂದಿದ್ದು ಮಾತ್ರ ಈ 4 ಇಯರ್ಸಲ್ಲಿ ಅತಿ ಹೆಚ್ಚು ಇನ್ವೆಸ್ಟರ್ಸ್ ಬಂದಿರೋ ಲಿಸ್ಟಲ್ಲಿ. ಸೊ ಅದರಲ್ಲಿ ಮಹಾರಾಷ್ಟ್ರ ಫಸ್ಟಲ್ಲಿದೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಕರ್ನಾಟಕ ಹೈವೇ ಕಡೆಯಿಂದ. ಹೈವೇಯಲ್ಲಿ ಇವಾಗ ಯಾವುದೇ ಸ್ಪೀಡ್ ಲಿಮಿಟ್ ಇಲ್ಲ ಅಂತ ಅಂದ್ಕೊಳ್ಳೋ ಆಗಿಲ್ಲ. ಜಸ್ಟ್ ಆಲ್ ಓವರ್ ಕರ್ನಾಟಕಗೆ ಒಂದೇ ಸ್ಪೀಡ್ ಲಿಮಿಟ್ನಾದರೆ ಫಿಕ್ಸ್ ಮಾಡಿದ್ದಾರೆ. 130 km/h ಆದರೆ ಫಿಕ್ಸ್ ಮಾಡಿದ್ದಾರೆ. 130 km/h ಮೇಲೆ ನಾವೇನಾದರೂ ಗಾಡಿನ ಓಡಿಸಿದ್ದು ಎಲ್ಲಾದರೂ ಕ್ಯಾಮ್ರಾದಲ್ಲಾಗಲಿ ಅಥವಾ ಪೆಟ್ರೋಲ್ ಅಂದರೆ ಪೆಟ್ರೋಲ್ ವೆಹಿಕಲ್ಸ್ ಇರುತ್ತಲ್ಲ, ಅದರಲ್ಲಿ ಏನಾದರೂ ಕ್ಯಾಪ್ಚರ್ ಆದರೆ ಡೈರೆಕ್ಟ್ FIR ಆದರೆ ಮನೆಗೆ ಬರುತ್ತೆ ಅಂತ ನ್ಯೂಸ್ ಆದರೆ ಬರ್ತದೆ. ಈ ರೂಲ್ ಬಂದುಬಿಟ್ಟು ನಾಳೆಯಿಂದನೇ ಆಗಸ್ಟ್ 1ನೇ ತಾರೀಕಿಂದನೇ ಇದು ನಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಇನ್ನೆಲ್ಲೂ 130 ಮೇಲೆ ಸ್ಪೀಡ್ನ ಕ್ರಾಸ್ ಮಾಡೋ ಆಗಿಲ್ಲ. ಸೊ ಹೈವೇಗಳಲ್ಲಿ ಟ್ರಾವೆಲ್ ಮಾಡೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ರೆಡ್ಮಿ ಕಡೆಯಿಂದ. ರೆಡ್ಮಿ 14C 5G ಫೋನು ಮತ್ತು ಪೋಕೋ M7 5G ಫೋನು ಇದು BIS ಸರ್ಟಿಫಿಕೇಷನ್ನ ತೊಗೊಂಡಿದೆ. BIS ಅಂದರೆ ಇಂಡಿಯನ್ ಗೌರ್ಮೆಂಟ್ ಕೊಡುವಂಥ ಒಂದು ಸರ್ಟಿಫಿಕೇಷನ್ ಇದು. ಈ ಸರ್ಟಿಫಿಕೇಷನಲ್ಲಿ ಈ 2 ಫೋನು ಲಿಸ್ಟಿಂಗ್ಸ್ ಆದರೆ ಆಗಿದೆ. ಸದ್ಯದಲ್ಲೇ ಈ ಫೋನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೇ ಬಿ ಇದು ಅಕ್ಟೋಬರ್-ನವಂಬರ್ ಟೈಮಲ್ಲಿ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಇದು ಕೂಡ ನಮಗೆ ಒಂದು ಒಳ್ಳೆ ಬ್ಯಾಟ್ರಿ ಮತ್ತು 5G ಫೋನ್ ಆಗಿರುತ್ತೆ. ಇದು ಬ್ಯಾಟ್ರಿ ವಿಷಯದಲ್ಲಿ ಒಂದು ಸ್ವಲ್ಪ ಇದನ್ನು ನಾನು ರೆಕಮೆಂಡ್ ಮಾಡ್ಬೋದು. 5000 mAh ಬ್ಯಾಟ್ರಿ ಆಲ್ಮೋಸ್ಟ್ ಇದರಲ್ಲಿ ಬಂದೇ ಬರುತ್ತೆ. ಸೊ ಅದರಿಂದ ಇದು ಒಂದು ಬೇರೆ ಸ್ಪೆಸಿಫಿಕೇಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ಗೇಮಿಂಗಿಗೆ ಅದಕ್ಕೆಲ್ಲ ನಾವು ಇದನ್ನು ಕಂಪೇರ್ ಮಾಡೋದಕ್ಕಾಗಲ್ಲ. ಬ್ಯಾಟ್ರಿ ವಿಚಾರವಾಗಿ ಇದು ಜಾಸ್ತಿ ಲಾಂಗ್ ಲೈಫ್ ಬರುವಂಥ ಬ್ಯಾಟ್ರಿ ಹೊಂದಿರುವಂಥ ಫೋನ್ ಅನಿಸುತ್ತೆ ಇದು. ಸೊ ಅದು ಬಂದಾಗ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ನ್ಯೂಸ್ ಬಂದು ಅಮೆಝಾನ್ ಕಡೆಯಿಂದ. ಅಮೆಝಾನಲ್ಲಿ ಗ್ರೇಟ್ ಫ್ರೀಡಮ್ ಫೆಸ್ಟಿವಲ್ ಸೇಲ್ ಆದರೆ ಸ್ಟಾರ್ಟ್ ಆಗ್ತಾ ಇದೆ. ಇದು ಆ್ಯಕ್ಚುಲಿ 15 ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಇದು 6ಗೆ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರೈಮ್ ಮೆಂಬರ್ಸ್ಗೆ 6 ಈ ಸೇಲು ನೋಡೋದಕ್ಕೆ ಸಿಗುತ್ತೆ. 6 ಮಿಡ್ನೈಟಿಂದನೇ ಈ ಸೇಲು ನೋಡೋದಕ್ಕೆ ಸಿಗುತ್ತೆ. 5ನೇ ತಾರೀಕಿಂದನೇ ಸ್ವಲ್ಪ ಟೆಲಿಗ್ರಾಮ್ ಚಾನಲಲ್ಲಿ ಆ್ಯಕ್ಟಿವ್ ಇರಿ. ಇದ್ರ ಜೊತೆ ಬರುವಂಥ ತುಂಬ ಡೀಲ್ಸು ನಾನು ಪೋಸ್ಟ್ ಮಾಡ್ತಿರ್ತೀನಿ. ನಾನ್ ಪ್ರೈಮ್ ಯೂಸರ್ಸ್ಗಾದರೆ ನೆಕ್ಸ್ಟ್ ಡೇ 6ನೇ ತಾರೀಕು ಮಿಡ್ನೈಟ್ ಅಂದರೆ 7ನೇ ತಾರೀಕು ಬೆಳಿಗ್ಗೆ ನಮಗೆ ಈ ಡೀಲ್ಸು ನೋಡೋದಕ್ಕೆ ಸಿಗುತ್ತೆ. ಸೊ ಅದ್ರ ಪ್ರೈಸ್ ಎಲ್ಲ ನಮಗೆ ಆವಾಗ ಅಪ್ಡೇಟ್ ಆಗಿರುತ್ತೆ. ಎರಡರದ್ದು ನಾನ್ ಪ್ರೈಮು ಮತ್ತು ಪ್ರೈಮು ಎರಡಕ್ಕೂ ಏನಾದರೂ ಬೆಸ್ಟ್ ಡೀಲ್ಸ್ ಇದ್ದರೆ ನಾನು ಟೈಮ್ ಟು ಟೈಮ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಇಂಡಿಯನ್ ರೈಲ್ವೇಸ್ ಕಡೆಯಿಂದ. ರೀಸೆಂಟಾಗಿ ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಇಂಡಿಯನ್ ರೈಲ್ವೇಸ್ ಕಡೆಯಿಂದ. ಸೊ ಇವಾಗಲೂ ಸಹ ಒಂದು ರೈಲ್ ಆಕ್ಸಿಡೆಂಟ್ ಆಗಿದೆ.
ಮುಂಬೈ ಟು ಹೌರಾ ಟ್ರೈನ್ ಒಂದು ಬೆಳಿಗ್ಗೆ 3:45ಕ್ಕೆ ಆಕ್ಸಿಡೆಂಟ್ ಆಗಿದೆ. ಸೊ ಇದರಲ್ಲಿ ಬರ್ತಾ ಇರೋ ನ್ಯೂಸ್ ಪ್ರಕಾರ ಸುಮಾರು 6 ಜನ ಇದರಲ್ಲಿ ಇಂಜೂರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 18 ಬೋಗಿ ಇರುವಂಥ ಈ ಟ್ರೈನು ಆಕ್ಸಿಡೆಂಟ್ ಆದರೆ ಆಗಿರೋದು. ಸೊ ಈ ರೀತಿ ಏನಕ್ಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಈ ನಡುವೆ ಅಂತೂ ರೈಲು ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಕನ್ವೀನಿಯೆಂಟ್ ಆಗೂ ಇದೆ, ಮತ್ತು ಅದ್ರ ಜೊತೆಗೆ ತುಂಬ ಸೇಫ್ ಅಂತಲೂ ಇದನ್ನು ಇವಾಗ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇಷ್ಟು ದಿನ ಇದು ಸೇಫೆಸ್ಟು ಟ್ರಾನ್ಸ್ಪೋರ್ಟ್ ಪ್ಲ್ಯಾಟ್ಫಾರ್ಮ್ ಆಗಿತ್ತಿದು. ಸೊ ಇವಾಗ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ತರಲೇಬೇಕು ಅಂದ್ಬಿಟ್ಟು ಇವರು ಇದ್ರ ಬಗ್ಗೆ ಸ್ವಲ್ಪ ಮೀಟಿಂಗ್ಸ್ ಆದರೆ ಮಾಡ್ತಾಯಿದ್ದಾರೆ. ಸೊ ಈ ರೀಸೆಂಟ್ ಟೈಮಲ್ಲಿ ಆಗಿರೋ ಟ್ರೈನ್ ಆಕ್ಸಿಡೆಂಟ್ಸ್ ಮಾತ್ರ ತುಂಬ ಭಯಂಕರವಾಗಿ ಆಗಿದೆ ಅಂತಲೇ ಹೇಳ್ಬೋದು. ಮೊದಲೆಲ್ಲ ತುಂಬ ಸಣ್ಣ ಪುಟ್ಟ ಆಗ್ತಿತ್ತು. ಸೊ ಈ ಆಕ್ಸಿಡೆಂಟಲ್ಲಿ ಯಾರಿಗೂ ಏನೂ ಆಗಿಲ್ಲ ಅಂದರೆ ಒಳ್ಳೆಯದು. ಇದ್ರ ಬಗ್ಗೆ ಗೌರ್ಮೆಂಟ್ ಕೂಡ ಸ್ವಲ್ಪ ಏನಾದರೂ ಥಿಂಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತಿನ ಡೀಲ್ ಆಫ್ ದಿ ಡೇ ನೋಡ್ಕೊಳ್ಳೋದಾದರೆ ಹಾಲಿಲ್ಯಾಂಡ್ ಮೈಕ್ದು ಇದು ನಾರ್ಮಲ್ ಪ್ರೈಸ್ ಬಂದುಬಿಟ್ಟು 15,000 ಚಿಲ್ಲರೆ. ಇದು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಇರುತ್ತೆ. 15,000-14,000 ರೂಪಾಯಿ ರೇಂಜ್ಗಾದರೆ ಈ ಮೈಕ್ ಸಿಗುವಂಥದ್ದು. ಒಂದು ವೈರ್ಲೆಸ್ಸು ಒಳ್ಳೆ ಮೈಕ್ ಇದು. ಬಟ್ ಇದು ಇವಾಗ 15,290 ರೂಪಾಯಿಗೆ ನಮಗೆ ಅಮೆಝಾನಲ್ಲಿ ನೋಡೋದಕ್ಕೆ ಸಿಗ್ತಾಯಿದೆ. ಪ್ಲಸ್ ಇದ್ರ ಜೊತೆಗೆ 1,700 ರೂಪಾಯಿ ಡಿಸ್ಕೌಂಟ್ ಸಹ ಇದ್ದು ಇದು ನಮಗೆ ಫೈನಲ್ ಆಗಿ 13,590 ರೂಪಾಯಿಗೆ ಸಿಗ್ತಾ ಇರುವಂಥ ಮೈಕ್ ಇದಾಗಿರುತ್ತೆ. ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ಅಕಸ್ಮಾತ್ ನಿಮಗೇನಾದರೂ ವೈರ್ಲೆಸ್ ಮೈಕ್ನ ಅವಶ್ಯಕತೆ ಇದ್ದರೆ ನೀವು ಇದನ್ನು ಒಂದ್ಸರಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಹಾನರ್ ಕಡೆಯಿಂದ ಹಾನರ್ ಮ್ಯಾಜಿಕ್ 6 Pro ಫೋನು ನಮಗೆ ಇಂಡಿಪೆಂಡೆನ್ಸ್ ಡೇ ದಿನ ಇದು ಲಾಂಚ್ ಆಗಬೇಕಾಗಿರೋ ಫೋನು ಆಗಸ್ಟ್ 2ಗೆ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಫ್ಲ್ಯಾಗ್ಶಿಪ್ ಪ್ರೊಸೆಸರ್ನ ಇದರಲ್ಲಿ ನೋಡ್ಬೋದು. ಸೊ ಇದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ನೊಂದಿಗೆ ಬರೋ ಫೋನ್ ಆಗಿರೋದ್ರಿಂದ ಇದು ಕಂಪ್ಲೀಟ್ ಫ್ಲ್ಯಾಗ್ಶಿಪ್ನ ಸ್ಪೆಸಿಫಿಕೇಷನ್ಸ್ ಆದರೆ ಒಂದಿರುತ್ತೆ. ಫೋನ್ನ ಡಿಸೈನ್ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಫೋನ್ ಡಿಸೈನ್ ಆದರೆ ಇದೆ. ನಾನು ಲಾಸ್ಟ್ ನ್ಯೂಸಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಈ ಡಿಸೈನ್ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿದೆ ಅಂತಲೂ ಹೇಳ್ಬೋದು, ಚೆನ್ನಾಗಿಲ್ಲ ಅಂತಲೂ ಹೇಳ್ಬೋದು. ಕ್ಯಾಮ್ರಾ ಸೆಟಪ್ ಮಾತ್ರ ಡಿಫ್ರೆಂಟ್ ಆಗಿದೆ ಇದ್ರದ್ದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಆ್ಯಪಲ್ ಕಡೆಯಿಂದ iOS 18.1ನಲ್ಲಿ ನಮಗೆ ಕಾಲ್ ರೆಕಾರ್ಡಿಂಗ್ ಆಪ್ಷನ್ ಇದ್ದು, ಕಾಲ್ ರೆಕಾರ್ಡಿಂಗ್ನ ಜೊತೆಗೆ ಇದು ಕಾಲ್ ಸಮರೈಸ್ ಕೂಡ ಮಾಡುವಂಥ ಆಪ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಆಲ್ರೆಡಿ ಪಬ್ಲಿಕ್ ಬೀಟಾ ವರ್ಷನ್ನು ರಿಲೀಸ್ ಆಗಿದೆ. ನೀವೇನಾದರೂ ಪಬ್ಲಿಕ್ ಬೀಟಾ ವರ್ಷನ್ ಇನ್ಸ್ಟಾಲ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಮಾಡ್ಬೋದು. ನೀವೇನಾದರೂ ಮಿಸ್ ಆಗಿ ಪಬ್ಲಿಕ್ ಬೀಟಾ ವರ್ಷನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ವಾಪಸ್ iOS 17ಗೆ ಬರೋದಕ್ಕಾಗೋದಿಲ್ಲ. ನಿಮ್ಗೆ ಅಕಸ್ಮಾತ್ ಪಬ್ಲಿಕ್ ಬೀಟಾದಲ್ಲಿ ಏನಾದರೂ ಬಗ್ಸ್ ಸಿಕ್ಕಿ ನಿಮ್ಗೇನಾದರೂ ಫೋನ್ ಯೂಸ್ ಮಾಡೋದಕ್ಕೆ ಕಷ್ಟ ಆದರೆ ಏನೂ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ನೀವೇನಾದರೂ iOS 18ಗೆ ಅಪ್ಗ್ರೇಡ್ ಆಗೋರಿದ್ದರೆ, ಬೀಟಾ ವರ್ಷನ್ಗೆ ಹೋಗೋರಿದ್ದರೆ ಫಸ್ಟು ನಿಮ್ಮ ಫೋನ್ನ ಒಂದ್ಸರಿ ಕಂಪ್ಲೀಟ್ ಬ್ಯಾಕಪ್ ಮಾಡಿಟ್ಕೊಳ್ಳಿ. ಬ್ಯಾಕಪ್ ಮಾಡಿದ್ಮೇಲೆ ಆಮೇಲೆ ಬೇಕಿದ್ರೆ iOS 18ಗೆ ಸ್ವಿಚ್ ಆಗಿ. ಆವಾಗ ನಿಮ್ಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ iOS 17ಗೆ ನಿಮ್ಮ ಬ್ಯಾಕಪ್ ಇರುತ್ತಲ್ಲ ಅಲ್ಲಿಂದ ನೀವು ವಾಪಸ್ ಬರ್ಬೋದು. ಇಲ್ಲಾಂದರೆ ಮತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಸುಮ್ಮನೆ ಡೇಟಾ ಲಾಸ್ ಆಗುತ್ತೆ. ಈ iOS 18.1 ಬಂದುಬಿಟ್ಟು ನಮಗೆ ಸೆಪ್ಟೆಂಬರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಟ್ವಿಟರ್ ಕಡೆಯಿಂದ. ಟ್ವಿಟರ್ ಅಂತಲೇ ಇದು ಬೈಕ್ ಬರುತ್ತೆ, ಎಕ್ಸ್ ಅಂತ ಹೆಸರಿ ಚೇಂಜ್ ಆದ್ರೂ. ಎಕ್ಸಲ್ಲಿ ಒಂದು ಎಲನ್ ಮಸ್ಕ್ ಅವರು ಒಂದು ಅಪ್ಡೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ಇದರಲ್ಲಿ ನಾವೇನಾದರೂ DM ಮಾಡ್ತೀವಲ್ವ ಯಾರಿಗಾದರೂ, ಅದನ್ನು ಎಡಿಟ್ ಮಾಡೋ ಆಪ್ಷನ್ ತರ್ತಾ ಇದ್ದಾರೆ, ಜಸ್ಟ್ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಏನಿದೆ ಅದೇ ರೀತಿ. ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ ಲಿಂಕ್ಸ್ ನಾವೇನಾದರೂ ಟ್ವಿಟರಲ್ಲಿ ಕಳಿಸಿದ್ರೆ ಯಾರಿಗಾದರೂ, ಎಕ್ಸಲ್ಲಿ ನಾವು ಯಾರಿಗಾದರೂ ಲಿಂಕ್ಸ್ ಕಳಿಸಿದ್ರೆ ಅದನ್ನು ಡಿಸೇಬಲ್ ಮಾಡೋ ರೀತಿ ಫ್ಯೂಚರ್ನಾದರೆ ತರ್ತಾ ಇದ್ದಾರೆ. ಸೊ ಇದು ಲಿಂಕ್ಸ್ ಡಿಸೇಬಲ್ ಮಾಡೋದು ಒಂದು ರೀತಿ ಒಳ್ಳೆಯದು, ಮತ್ತು ಒಂದು ರೀತಿ ಯೂಸ್ ಇಲ್ಲ ಇದು. ಸೊ ಇದು ಲಿಂಕ್ಸು ನಾವು ಯಾರಿಗಾದರೂ ಶೇರ್ ಮಾಡಬೇಕಂದ್ರೆ ಟ್ವಿಟರಲ್ಲಿ ಶೇರ್ ಮಾಡ್ತೀವಿ. ಶೇರ್ ಮಾಡಿದಾಗ ಅವ್ರು ಅದನ್ನು ಕ್ಲಿಕ್ ಮಾಡಬೇಕು ಅಂದರೆ ಈಸಿವೇ ಅಲ್ಲಿ ಕ್ಲಿಕ್ ಮಾಡಿ ನೋಡೋದೆ. ಅದನ್ನು ಕಾಪಿ ಮಾಡಿ ಮತ್ತೆ ಬ್ರೌಸರ್ಗೆ ಹೋಗಿ ಪೇಸ್ಟ್ ಮಾಡಿ ಸರ್ಚ್ ಮಾಡೋದು ಸ್ವಲ್ಪ ಇರಿಟೇಟ್ ಆಗುತ್ತೆ. ಈ ಆಪ್ಷನ್ನ ರಿಮೂವ್ ಮಾಡಿದ್ರೂ ಮಾಡ್ಬೋದು, ಯಾಕೆ ಅಂತ ಗೊತ್ತಿಲ್ಲ. ಈ ಆಪ್ಷನಿಂದನೇ ಸುಮಾರು ಜನಗಳ ಫೋನ್ ಆದರೆ ಹ್ಯಾಕ್ ಆಗ್ತಾಯಿದೆ. ಈ ಲಿಂಕ್ಸು ಆಫ್ ಮಾಡೋದು ಒಂದು ರೀತಿಯಿಂದ ಒಳ್ಳೆಯದು, ಒಂದು ರೀತಿಯಿಂದ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ನಥಿಂಗ್ ಕಡೆಯಿಂದ. ನಥಿಂಗ್ 2A ಫೋನ್ನ ಅಫಿಷಿಯಲ್ ಆಗಿ ಫೋಟೋ ಆದರೆ ಆಚೆ ಬಂದಿದೆ. ಇದು ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಈ ರೀತಿ ಫೋಟೋಸ್ ಲೀಕ್ ಆದರೆ ಬಂದಿದೆ. ನಮಗೆ ಫೋನ್ ಕಂಪ್ಲೀಟಾಗಿ ಈ ಡಿಸೈನಲ್ಲೇ ನೋಡೋದಕ್ಕೆ ಸಿಗುತ್ತೆ. ನಥಿಂಗ್ ಫೋನ್ 2A ಬಂದುಬಿಟ್ಟು ಯಾವ ಪ್ರೈಸ್ಗೆ ಲಾಂಚ್ ಮಾಡ್ತಾರೆ ಇದನ್ನು ನೋಡಬೇಕಾಗಿದೆ. ಬಟ್ ಇದು ಮೆಟಾಲಿಕ್ ಡಿಸೈನಿಂದ ತಂದಿರೋದ್ರಿಂದ ಇದು ಬ್ಯಾಕ್ ಸೈಡ್ ಏನಾದರೂ ಇದೆ ಈ ಸರಿನೂ ಗ್ಲಾಸ್ ಯೂಸ್ ಮಾಡಿದ್ರಾ ಅಥವಾ ಮೆಟಲ್ ಫಿನಿಷ್ನ ಯೂಸ್ ಮಾಡಿದ್ರಾ ನೋಡಬೇಕಾಗಿದೆ. ನನಗೆ ಈ ಫೋಟೋದಲ್ಲಿ ನೋಡೋಕ್ಕೆ ಸಿಗ್ತಾ ಇರೋ ಥರ ಸೇಮ್ OnePlus Nord 4 ಸೀರೀಸ್ ಬಂತಲ್ಲ ಅದೇ ರೀತಿ ಅರ್ಧ ಗ್ಲಾಸು ಅರ್ಧ ಮೆಟಲ್ ಫಿನಿಷ್ ಆದರೆ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕಿತ್ತು ಫೋನ್ ಬಂದಮೇಲೆ ಯಾವ ಪಾರ್ಟ್ ಮೆಟಲ್ ಇದೆ ಯಾವ ಪಾರ್ಟ್ ಗ್ಲಾಸ್ ಇದೆ ಅಂತ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಆದರೆ ನೋಡೋದಕ್ಕೆ ಸಿಗುತ್ತೆ. ರಿಯಲ್ಮಿ ಕಡೆಯಿಂದ ಇವತ್ತೊಂದು ಫೋನ್ ಲಾಂಚ್ ಆಗಿದೆ. ರಿಯಲ್ಮಿ 13 Pro 5G ಮತ್ತು ರಿಯಲ್ಮಿ 13 Pro Plus 5G ಅಂದ್ಬಿಟ್ಟು ಇದೆರಡರ ಸ್ಪೆಸಿಫಿಕೇಷನು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಸ್ಕ್ರೀನಲ್ಲಿ ನೋಡೋದಕ್ಕೆ ಸಿಗುತ್ತೆ. 6.7 ಇಂಚಸ್ಸು 120 Hz AMOLED ಡಿಸ್ಪ್ಲೇ ಮತ್ತು 2000 ನಿಟ್ಸು ಪೀಕ್ ಬ್ರೈಟ್ನೆಸ್ಸು,
ಸ್ನ್ಯಾಪ್ ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆ ಬರುತ್ತೆ. ಮತ್ತೆ ಪ್ರೋ ಪ್ಲಸ್ ಮಾಡಲ್ಲಿ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಟೆಲಿಸ್ಕೋಪಿಕ್ ಲೆನ್ಸ್ ನ ಇದರಲ್ಲಿ ಯೂಸ್ ಮಾಡಿರ್ತಾರೆ. ಎರಡರಲ್ಲೂ 8 ಮೆಗಾ ಪಿಕ್ಸೆಲ್ ನ ಡೆಪ್ತ್ ಸೆನ್ಸರ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಮತ್ತೆ 5200 mAh ಬ್ಯಾಟ್ರಿ. 13 Pro ಅಲ್ಲಿ 45 ವ್ಯಾಟ್ ಚಾರ್ಜರ್, 13 Pro Plus ಅಲ್ಲಿ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಆದ್ರೆ ಸಪೋರ್ಟ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಎರಡು ಫೋನು 3 ವೇರಿಯಂಟ್ ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. 3 ವೇರಿಯಂಟ್ಸ್ ನ ಡೀಟೇಲ್ಸ್ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ, ಇಲ್ಲಿಂದ ನೀವು ಚೆಕ್ ಮಾಡ್ಕೊಬೋದಾಗಿದೆ. ನೆಕ್ಸ್ಟ್ ಇಲ್ಲಿ ಬಂದು ಐಕ್ಯೂ Z7 Pro 5G ಬಂದ್ಬಿಟ್ಟು ಇದು ನಮಗೆ 27,000 ರುಪೀಸ್ಗೆ ಲಾಂಚ್ ಆಗಿದ್ದಂಥ ಫೋನು. ಇದು ಆಲ್ಮೋಸ್ಟ್ ಎಲ್ಲ ಟೈಮಲ್ಲಿ 24-25,000 ಆದ್ರೆ ಇದು ನೋಡೋದಕ್ಕೆ ಸಿಗುತ್ತೆ. ಇವಾಗ ಪ್ರೈಸ್ ಡ್ರಾಪ್ ಆಗಿ 20,998 ಆದ್ರೆ ಈ ಫೋನ್ ನಮಗೆ ಅಮೆಝಾನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಲಿಮಿಟೆಡ್ ಟೈಮ್ ಆಫರ್ ಇದೆ. ಯಾರು ಎಷ್ಟು ಬೇಗ ತೊಗೊತಿರೋ ತೊಗೊಳ್ಳೋರಾದರೆ ತೊಗೊಬೋದು. ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಇದರಲ್ಲಿ ಕಾರ್ಡ್ ಆಫರ್ಸು ಕೂಡ ಇದೆ. ನಿಮ್ಮ ಹತ್ರ ಏನಾದರೂ 1 ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇದ್ದರೆ ಕಂಪ್ಲೀಟ್ ಇದರಲ್ಲಿ 2,000 ರುಪೀಸ್ ಡಿಸ್ಕೌಂಟ್ ಆದರೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಕಾರ್ಡ್ ಡಿಸ್ಕೌಂಟ್ ಹೋದರೆ ನಿಮ್ಗೆ ಇದು ಬರೀ 18,998 ರೂಪಾಯಿಗೆ ಈ ಫೋನ್ನ ನೀವು ಪರ್ಚೇಸ್ ಮಾಡ್ಬೋದು. ಇದೇ ರೀತಿ ಏನಾದರೂ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಡೀಲ್ಸ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಥವಾ ಇಲ್ಲಿರೋ QR ಸ್ಕ್ಯಾನ್ ಮಾಡಿ ನೀವು ಆ ಡೀಲ್ಸ್ನ ಟೈಮ್ ಟು ಟೈಮ್ ಆದರೆ ಕ್ಯಾಚ್ ಮಾಡ್ಬೋದು. ಮತ್ತು ನಮ್ಮ ನ್ಯೂ ಲಾಂಚ್ enatech.in ಅಲ್ಲಿ ನೀವಿನ್ನೂ ಚೆಕ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವೆಬ್ಸೈಟ್ನ ಲಿಂಕು ಕೊಟ್ಟಿರ್ತೀನಿ. ನಾವೊಂದು ಸ್ಕ್ರೀನ್ ಗಾರ್ಡ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಟಿವಿಗೆ ಅಂದ್ಬಿಟ್ಟು. ಸೊ ನೀವಿನ್ನೂ ಆ ಪ್ರಾಡಕ್ಟ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ನಮ್ಮ ವೆಬ್ಸೈಟ್ಗೆ ಒಂದ್ಸರಿ ವಿಸಿಟ್ ಮಾಡಿ, ಅದರಲ್ಲೆಲ್ಲ ಪ್ರಾಡಕ್ಟ್ಸ್ ಎಲ್ಲ ನಾನು ಲಿಸ್ಟಿಂಗ್ ಮಾಡಿರ್ತೀನಿ. ಮತ್ತು ಈ ನಮ್ಮ ವೆಬ್ಸೈಟಲ್ಲಿ ಇದೇ ವಾರ ಒಂದು ಸ್ವಲ್ಪ ಅಪ್ಡೇಟ್ಸ್ನ ಅದರ ತೊಗೊಂಬರ್ತಾ ಇದ್ದೀವಿ. ಈ ಅಪ್ಡೇಟ್ಸು ಈ ವಾರದಲ್ಲೇ ರಿಲೀಸ್ ಮಾಡ್ತೀನಿ. ಅಪ್ಡೇಟ್ಸ್ ಏನೇನು ಬರುತ್ತೆ ಅಂತ ಸ್ವಲ್ಪ ವೆಯ್ಟ್ ಮಾಡಿ. ಈ ವಾರದಲ್ಲಿ ನಿಮಗೆ ಕಂಪ್ಲೀಟ್ ಅಪ್ಡೇಟ್ಸ್ ಆದರೆ ನೋಡೋದಕ್ಕೆ ಸಿಗುತ್ತೆ. ಸೊ ನೋಡಿದ್ರಲ್ಲೋ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್ ಮತ್ತೆ ಡೀಲ್ ಆಫ್ ದಿ ಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆ ಆದರೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.